ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಫಿಸಿಕ್ಸ್ನ ನ್ಯೂಮರಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎಲ್ಲರೂ ತುಂಬ ಜನ ಫಿಸಿಕ್ಸ್ ನ್ಯೂಮರಿಕಲ್ಸ್ನ ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ರು. ಯಾರಿಗೆಲ್ಲ ಫಿಸಿಕ್ಸಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇಕು, ಆಲ್ರೆಡಿ ಗ್ರೂಪಲ್ಲಿ ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಯಾರಿಗೆ ಸಿಗಲಿಲ್ಲ ದಯವಿಟ್ಟು ಕೇಳಿ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಇಂಪಾರ್ಟೆಂಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಶೇರ್ ಮಾಡಿದ್ದೇನೆ. ಇವತ್ತು ನ್ಯೂಮರಿಕಲ್ಸನ್ನು ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ನ್ಯೂಮರಿಕಲ್ಸ್ ಮಾಡ್ತಾನೆ, ಅದನ್ನು ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡ್ತಾ ಇದ್ದೇನೆ. ಓಕೆ, ಯಾಕಂತ ಕೇಳಿದ್ರೆ ನಮಗೆ ಇದು ಒಂದೇ ವೀಡಿಯೋದಲ್ಲಿ ಎಲ್ಲ ನ್ಯೂಮರಿಕಲ್ಸನ್ನು ನಮ್ಮ ಕಂಪ್ಲೀಟ್ ಡಿಸ್ಕಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಔಟ್ ಆಫ್ 3 ನ್ಯೂಮರಿಕಲ್ಸ್ ನೀವು 2 ನ್ಯೂಮರಿಕಲ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ ಕೆಲವೊಂದಿಷ್ಟು ಟೈಪ್ ಪ್ರಾಬ್ಲಮ್ಸನ್ನು ನಾನು ಮಾಡ್ತೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ, ಆಯಿತಾ. ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಸ್ಟೂಡೆಂಟ್, 6362324224 ಅಂತ. ಯಾರಿಗಾದರೆ ಏನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಸ್ಟೂಡೆಂಟ್ಸು ಈಗ ಆಲ್ರೆಡಿ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಆಗಿದೆ ಸ್ಟೂಡೆಂಟ್ಸು. ಮ್ಯಾಥ್ಸ್ ಎಕ್ಸಾಮಲ್ಲಿ ಕೆಲವರು ಒಂದಿಷ್ಟು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಮಾಡಿ ಮಾರ್ಕ್ಸನ್ನು ತಗೊಂಡಿದ್ದೀರಾ. 4-5 ಮಾರ್ಕ್ಸಲ್ಲಿ ಹೋಗಿದೆ ಅಂತ ಇದ್ದಾರೆ MCQ ಅಲ್ಲೂ, ದಟ್ ಟು ಇನ್ MCQ. ಸೊ ಅದಕ್ಕೋಸ್ಕರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಮತ್ತು ಏನು ಮಾಡಿ ಗೊತ್ತುಂಟು ಸ್ಟೂಡೆಂಟ್ಸು, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಕೇಳ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ಕೊಳ್ಳಿ, MCQ ಕ್ವಶನ್ಸನ್ನು ನೋಡ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡ್ಕೊಳ್ಳಿ, 1 ಮಾರ್ಕ್ ಕ್ವಶನ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ನಾನು PDF ಶೇರ್ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಮತ್ತು ಎಲ್ಲದನ್ನು ಬರೀತೀರಾ. ಹೋದರೆ ನಿಮಗೆ ನ್ಯೂಮರಿಕಲ್ಸಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿ ಮಾರ್ಕ್ಸ್ ಹೋಗ್ಬೋದು. ಬಿಟ್ಟರೆ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದನ್ನು ಆದಷ್ಟು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ನಿಮಗೆ CET ರ್ಯಾಂಕ್ ಡಿಸೈಡ್ ಆಗೋದು 50% ಇದ್ರ ಮಾರ್ಕ್ಸನ್ನು ತಗೊಳ್ತಾರೆ, ಬೋರ್ಡ್ ಮಾರ್ಕ್ಸನ್ನು ತಗೊಳ್ತಾರೆ, 50% CET ಮಾರ್ಕ್ಸನ್ನು ತಗೊಳ್ತಾರೆ. ನೀವು CETಯಲ್ಲಿ ಸ್ಕೋರ್ ಮಾಡೋದು ಅಷ್ಟು ಈಸಿ ಇಲ್ಲ. ಓಕೆ, ಅಷ್ಟು ಈಸಿ ಇಲ್ಲ. ಸೊ ಇದರಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. ಮತ್ತು CETಯಲ್ಲಿ ನೀವು ಹೇಗೆ ಇರೋದರಲ್ಲಿ ಬೆಸ್ಟ್ ಹೇಗೆ ಕೊಡೋದು ಅಂತ ನಾವು ನಿಮಗೆ ಹೇಳಿಕೊಡ್ತೇವೆ. ಎಲಿಮಿನೇಷನ್ ಟೆಕ್ನಿಕ್ಕು, ಶಾರ್ಟ್ಕಟ್ ಟ್ರಿಕ್ಸು ಇದನ್ನೆಲ್ಲ ಹೇಳಿಕೊಡ್ತೇವೆ. ಖಂಡಿತ ನೀವು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ಹೇಳಿಕೊಡ್ತಾರೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗಿಂತ ಡಿಫ್ರೆಂಟಾಗಿ ನಾವು ಕಂಪ್ಲೀಟ್ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ಅದ್ರ ಜೊತೆ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು, ಎಲಿಮಿನೇಷನ್ ಟೆಕ್ನಿಕನ್ನು ಖಂಡಿತ ಹೇಳಿಕೊಡ್ತೇವೆ. ಅದು ಖಂಡಿತ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನೀವೇನು ಮಾರ್ಕ್ಸ್ ತೆಗಿತೀರಾ ಅದ್ರ ಮೇಲೆ 5 to 10 ಮಾರ್ಕ್ಸ್ ಎಕ್ಸ್ಟ್ರಾ ಬರುವಾಗೆ ಖಂಡಿತ ಬರುತ್ತೆ. ನೀವು ಅಂದ್ಕೊಂಡಿರ್ಬೋದು 5 to 10 ಮಾರ್ಕ್ಸ್ CETಯಲ್ಲಿ ದೊಡ್ಡ ಎಫೆಕ್ಟ್ ಆಗುತ್ತೆ, ಇಂಪ್ಯಾಕ್ಟ್ ಕೊಡುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಸ್ಟೂಡೆಂಟ್ಸ್. ಯಾರಾದರೂ ಜಾಯ್ನ್ ಆಗಬೇಕಂತಿದ್ರೆ ಖಂಡಿತ ಆ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಾನು ಖಂಡಿತ ನಿಮಗೆ ಲಿಂಕ್ ಕಳಿಸ್ತೇನೆ. ಅದ್ರ ಥ್ರೂ ನೀವು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿದರೆ ಆಗ್ಬೋದು. ಈಗ ಆಲ್ರೆಡಿ 25% ಆಫ್ ಇದೆ. ಸೊ ಒಂದು 3-4 ಸೀಟ್ಸ್ ಉಳಿದಿದೆ, ಅದಕ್ಕೆ ಆದಷ್ಟು ಬೇಗ ಫಿಲ್ ಮಾಡ್ಕೊಳ್ಳಿ. ಓಕೆ, ಸೀದಾ ಪ್ರಾಬ್ಲಮಿಗೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು. ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ನಾನು ಕ್ವಶನ್ನ ಬರ್ಕೊಂಡಿದ್ದೇನೆ. 2 ಚಾರ್ಜಸ್ 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಎಟ್ 5 ಮೀಟರ್ ಅಪಾರ್ಟ್. 2 ಚಾರ್ಜ್ ಇದೆ ಅಂತೆ, ಒಂದು 10 ನ್ಯಾನೋಕೂಲಮ್, ಒಂದು 20 ನ್ಯಾನೋಕೂಲಮ್. ದೇರ್ ಪ್ಲೇಸ್ಡ್ ಎಟ್ 5 ಮೀಟರ್ ಅಪಾರ್ಟ್. ಕ್ಯಾಲ್ಕುಲೇಟ್, ಏನನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ ನೋಡಿ, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ಫಸ್ಟ್ ಒನ್ ಫೋರ್ಸನ್ನು ಕೇಳಿದ್ದಾರೆ, ಡೈರೆಕ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಇದು. ಸೆಕೆಂಡ್ ಒನ್, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಇಫ್ ಅ ಮೀಡಿಯಮ್ ಆಫ್ ರಿಲೇಟಿವ್ ಪರ್ಮಿಟಿವಿಟಿ 5 ಈಸ್ ಇಂಟ್ರೊಡ್ಯೂಸ್ಡ್. ಇಲ್ಲಿ ರಿಲೇಟಿವ್ ಪರ್ಮಿಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, 5 ಅಂತ ಎರಡನೇ ಕ್ವಶನ್. ಥರ್ಡ್ ಕ್ವಶನ್, ಚೇಂಜ್ ಇನ್ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ಆ್ಯಂಡ್ ಫೋರ್ತ್ ಕ್ವಶನ್, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ವೆನ್ ದೇ ಆರ್ ಬಾಟ್ ಇನ್ ಕಾಂಟ್ಯಾಕ್ಟ್ ಆ್ಯಂಡ್ ದೆನ್ ರಿಪ್ಲೇಸ್ಡ್ ಇನ್ ದರ್ ಇನಿಷಿಯಲ್ ಪೊಸಿಷನ್ಸ್. ನಾನು ಎಲ್ಲದನ್ನು ಒಂದೇ ಇದರಲ್ಲಿ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು 5 ಮಾರ್ಕ್ಸ್ ಕ್ವಶನ್ ಅಲ್ವಾ, ಖಾಲಿ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಕೇಳೋದಿಲ್ಲ. ಓಕೆ, ಸೊ ಈ ಥರದ್ದು ಮಾಡಿದರೆ ನಿಮಗೆ ಇದು ಇದರಲ್ಲಿ ಯಾವುದಾದ್ರೂ 2 ಕೊಟ್ಟು ಇನ್ನೊಂದು 2 ಬೇರೆ ಕಾಂಬಿನೇಷನ್ ಕೇಳ್ಬೋದು, ಅವ್ರು 4 ಕೂಡ ಇದನ್ನೇ ಕೊಡ್ಬೋದು. ಇಟ್ ಡಿಪೆಂಡ್ಸ್. ಓಕೆ ನೋಡಿ ಸ್ಟೂಡೆಂಟ್ಸ್, ನಾನು ಪ್ರಾಬ್ಲಮನ್ನು ಮಾಡ್ತಾ ಇದ್ದೇನೆ, ಏನಾದರೂ ಡೌಟ್ ಇದ್ದರೆ ಕೇಳಿ ನನಗೆ. ಫಸ್ಟ್ ಕ್ವಶನ್ ನೋಡಿ, ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಅಂತ ಕೇಳಿದ್ದಾರೆ. ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಅಂತ ಕೇಳಿದ್ದು ಅಲ್ವಾ. ಸೊ ಫಸ್ಟ್ ಕ್ವಶನ್ಗೆ ನಾನು ಮಾಡ್ತೇನೆ ಎ, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ನೀವು ಯಾವಾಗಲೂ ಎಕ್ಸಾಮ್ ಬರೆಯುವಾಗಲೂ ಹೀಗೆ ಬರೀನಿ, ಎ ಅಂತ ಬರೆದು ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಆರ್ 2 ಪಾಯಿಂಟ್ ಚಾರ್ಜಸ್ ಅಲ್ವಾ. ಏನು ಫೋರ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು, 2 ಪಾಯಿಂಟ್ ಚಾರ್ಜಸ್ ಮಧ್ಯೆ F = ಫಾರ್ಮುಲಾ ಏನು ಹೇಳಿ, 1/4πε0 ಇಂಟು Q1 Q2 ಡಿವೈಡೆಡ್ ಬೈ R² ಅಲ್ವಾ. R² ಅಂದರೂ ಓಕೆ, ಅಥವಾ ಡಿಸ್ಟೆನ್ಸ್ D² ಅಂತ ಬರೆದ್ರು ನೋ ಪ್ರಾಬ್ಲಮ್. ಇಕ್ವೇಷನ್ ನಂಬರ್ 1, ಬೋತ್ ಆರ್ ಸೇಮ್, R² or D² ಡಿಸ್ಟೆನ್ಸ್. ಓಕೆ, ಸೊ ಎಫನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದಾರಲ್ವ ನಮಗೆ. ಈಗ ನೋಡಿ ನಾನು ಇದನ್ನು ಮಾಡ್ತೇನೆ. ಇದನ್ನು ಬೇಕಾದರೆ ಫಸ್ಟ್ ಕ್ವಶನ್ ಆಗಿರಲಿಕ್ಕೆ ಹೋಗಿ F1 ಅಂತ ತಗೊಳ್ಳೆ, ಯಾಕಂದರೆ ನಂಗೆ ಸೆಕೆಂಡ್ ಫೋರ್ಸ್ ಬಿಟ್ವೀನ್ ಪುನಃ ಫೋರ್ಸ್ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು F1 ತಗೊಳ್ತೇನೆ. ಎರಡನೇ ಕ್ವಶನ್ ಮಾಡುವಾಗ ನಾನು F2 ಅಂತ ತಗೊಳ್ತೇನೆ, ಆಯಿತಾ. F1 = ಈಗ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಇದ್ರ ವ್ಯಾಲ್ಯೂ ಗೊತ್ತಿದೆ. 1/4πε0 ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನು ವ್ಯಾಲ್ಯೂ ಬರುತ್ತೆ ಇದು ಗೊತ್ತಿರಬೇಕು ನಿಮಗೆ. 9 × 10⁹ ಆಗುತ್ತೆ ಇಂಟು. ಓಕೆ, ಇದು ಡೈರೆಕ್ಟ್ ಹಾಕಿದ್ದು ನಾನು ಈ ವ್ಯಾಲ್ಯೂನ ಇಂಟು Q1 Q2 ಡಿವೈಡ್ ಬೈ R² ಅಲ್ವಾ. ಚಾರ್ಜ್ ಹೇಳಿದ್ದಾರೆ ನೋಡಿ ಸ್ಟೂಡೆಂಟ್ಸ್, 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್ ಅಂತ ಹೇಳಿದ್ದಾರೆ. 10 ನ್ಯಾನೋಕೂಲಮ್, ಈಗ ನ್ಯಾನೋ ಅಂತಿದೆಯಲ್ಲ ಅಂದರೆ ಏನು ಹೇಳಿ, 10 ಅನ್ನೋದು ವ್ಯಾಲ್ಯೂ ಸ್ಟೂಡೆಂಟ್ಸ್. ಚಾರ್ಜ್ ಹೇಳಿದ್ದಾರೆ 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್. 10 ಅನ್ನೋದು ವ್ಯಾಲ್ಯೂ ಇಂಟು 10⁻⁹ ಅಂದರೆ ಇದು ಮೀನಿಂಗು ನ್ಯಾನೋವನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ. ನ್ಯಾನೋ ಅಂದರೆ ಮೀನಿಂಗ್ ಏನು ಹೇಳಿ, 10⁻⁹ ಸರಿಯಾ.
ಇಂಟು ಇನ್ನೊಂದು ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ 20 ನ್ಯಾನೋ ಕೂಲಮ್. ಸೊ ಇದನ್ನು ನಾನು 20 ಇಂಟು 10⁻⁻9 ಬರಿಬೋದಾ? ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಡಿ ಅಂದರೆ ಏನು? ಡಿಸ್ಟೆನ್ಸ್. ಇಟ್ಸ್ ಪ್ಲೇಸ್ಡ್ ಎಟ್ 5 ಮೀಟರ್ ಅಪಾರ್ಟ್. 5 ಮೀಟರ್ ಅಪಾರ್ಟ್ ಅಂದರೆ ಏನು? ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 5 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಆಯಿತಾ? ಮತ್ತೊಂದು ಸ್ಟೂಡೆಂಟ್ಸ್ ನಿಮಗೆ ಹೇಗಿದ್ರೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇದೆಯಲ್ಲ, ಕ್ಯಾಲ್ಸಿಯಲ್ಲಿ ಮಾಡಿ. ಆಯಿತಾ? ಇಲ್ಲೂ ನೋಡಿ 10⁻9 10⁻⁻9 ಇವರು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ಲ ನಾವು. 10⁻9 ಪ್ಲಸ್ 9 ಮತ್ತು -9 ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ. ಓಕೆ, ಈಗ ನೋಡಿ 10 20 9 ಸರಿಯಾ? ಇಲ್ಲಿ 5 ಸ್ಕ್ವೇರ್ ಅಂದರೆ ಮೀನಿಂಗ್ ಏನು ಹೇಳಿ ಸ್ಟೂಡೆಂಟ್ಸ್? ನಾನು ಇದನ್ನು ಇಲ್ಲೇ ಬರೀತೇನೆ, ಮತ್ತು ಎಕ್ಸ್ಟ್ರಾ ಸ್ಟೆಪ್ ಮಾಡೋದಿಲ್ಲ. 5 ಇಂಟು 5 ಅಂತ ಮೀನಿಂಗ್. 5 1s 5 2s ಅಲ್ವಾ? ಪುನಃ 5 1s 5 4s. ಅಲ್ಲಿಗೆ 5 ಹೋಯ್ತಾ ಪೂರ್ತಿ? ಏನು ಉಳಿತು? 9 2s ಆರ್ 4 2s 8 8 9s ಎಷ್ಟು? 9 8s 72 ಆಯಿತಾ? ಇಂಟು 10⁻. ಇಲ್ಲಿದೆಯಲ್ಲ, ಇಲ್ಲೊಂದಿದೆಯಲ್ಲ, ಏನದು? -9. ಇಲ್ಲಿಗೆ ಆಯಿತು ಆನ್ಸರ್. ಬಟ್ ಯೂನಿಟನ್ನು ಬರೆಯೋದು ನೆನಪಿಟ್ಕೊಳ್ಳಿ, ಇಟ್ ಈಸ್ ನ್ಯೂಟನ್. ದಿಸ್ ಇಸ್ ಫೋರ್ಸ್. ಸಿಂಪಲ್. ಫಸ್ಟ್ ಕ್ವಶನ್ ಆಯಿತು ಸ್ಟೂಡೆಂಟ್ಸ್. ಇಲ್ಲಿ ನಾನು ಯಾಕೆ F1 ತೊಗೊಂಡೆ ಗೊತ್ತಾಯ್ತಾ? ಯಾಕಂದರೆ ಇಲ್ಲಿ 2 ಫೋರ್ಸ್ ಕೇಳಿದ್ದಾರೆ, ಇಲ್ಲೊಂದು ಫೋರ್ಸ್ ಕೇಳಿದ್ದಾರೆ, ಇಲ್ಲೊಂದು ಕೇಳಿದ್ದಾರೆ. 2 FF ತೊಗೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ F1 ಅಂತ ತೊಗೊಂಡಿದ್ದೇನೆ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ನೋಡಿ. ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಸೆಕೆಂಡ್ ಕ್ವಶನ್, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ಬಿಟ್ವೀನ್ ಚಾರ್ಜಸ್ ಇಫ್ ಅ ಮೀಡಿಯಮ್ ಆಫ್ ರಿಲೇಟಿವ್ ಪರ್ಮಿಟಿವಿಟಿ. ಸೇಮ್ ಅದನ್ನೇ ಕೇಳಿದ್ದಾರೆ, ಬಟ್ ಇಲ್ಲಿ ಮೀಡಿಯಮ್ ಆಫ್ ರಿಲೇಟಿವ್ ಪರ್ಮಿಟಿವಿಟಿ 5 ಈಸ್ ಇಂಟ್ರೊಡ್ಯೂಸ್ಡ್. ಇಲ್ಲೊಂದು ಮೀಡಿಯಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದರದ್ದು ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟಂತೆ? 5 ಅಂತೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ? ಅದಕ್ಕೆ ಫಾರ್ಮುಲಾ ನಾನು F2 ಅಂತ ತಗೊಳ್ತೇನೆ. ರಿಲೇಟಿವ್ ಪರ್ಮಿಟಿವಿಟಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಮೀನಿಂಗ್ ಫೋರ್ಸ್ 1 ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್. ಓಕೆ, ಯಾಕಂದರೆ ಇದು ರಿಲೇಟಿವ್ ಪರ್ಮಿಟಿವಿಟಿ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ. ಫೋರ್ಸ್ 1 ಅಂದರೆ ಏನು? ಇದೇ ಅಲ್ವಾ? ಇದಕ್ಕೆ ಇದೇ ಫೋರ್ಸಿಗೆ ಇಲ್ಲಿರುವಂಥ ಪಾಯಿಂಟ್ ಚಾರ್ಜಿಗೆ ಎಷ್ಟು ಫೋರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದೇ ಫೋರ್ಸ್ ಇದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. F1 ಅಂದರೆ ಎಷ್ಟು ಬಂತು ನಮ್ಗೆ ಆನ್ಸರ್? 72 ಇಂಟು 10⁻⁻9 ಅಲ್ವಾ? ಡಿವೈಡೆಡ್ ಬೈ ರಿಲೇಟಿವ್ ಪರ್ಮಿಟಿವಿಟಿ ಎಷ್ಟು ಕೊಟ್ಟಿದ್ದಾರೆ? 5 ಈಸ್ ಇಂಟ್ರೊಡ್ಯೂಸ್ಡ್. ಸೊ ಡಿವೈಡೆಡ್ ಬೈ 5 ಮಾಡಿ. 72/5 ಎಷ್ಟಾಗುತ್ತೆ ನೋಡಿ? 72/5 5 1s ಅರೌಂಡ್ 72/5 ಮಾಡ್ತೇನೆ ನಾನು. 5 1s 5 1s. ಸೊ ವಾಟ್ ಇಸ್ ರಿಮೈನಿಂಗ್? 22 4s 14. ಸೊ 2 ರಿಮೈನಿಂಗ್ 5 14.5. ಇದು ಎಷ್ಟಾಗುತ್ತೆ ಆನ್ಸರ್? 14.5 ಇಂಟು 10⁻⁻9. ಸ್ಟೂಡೆಂಟ್ 10⁻⁻9 ಬರೆದು ಆಮೇಲೆ ಯೂನಿಟ್ ಏನು ಹೇಳಿ? ನ್ಯೂಟನ್. ಯೂನಿಟ್ ಬರೀಲೇಬೇಕು ಸ್ಟೂಡೆಂಟ್ಸ್. ಫೋರ್ಸ್ ಅಂತ ಹೇಳಿದಾಗ ನ್ಯೂಟನ್ ಅಂತೇಳಿ ಯೂನಿಟನ್ನು ಬರೀಲೇಬೇಕು. ಅಲ್ಲಿಗೆ ಆಯ್ತು. ಬಿ ಕ್ವಶನ್ ಆಯಿತಾ? ಸಿ ಕ್ವಶನ್ ನೋಡಿ. ಚೇಂಜ್ ಇನ್ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ಸಿ ಕ್ವಶನ್, ಚೇಂಜ್ ಇನ್ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ಸಿ ಕ್ವಶನಿಗೆ ಹೋಗೋಣ. ಕಾಣಿಸ್ತಾ ಇದೆಯಲ್ಲ? ಓಕೆ, 1 ಸೆಕೆಂಡ್. ಚೇಂಜ್ ಇನ್ ಫೋರ್ಸ್. ಚೇಂಜ್ ಇನ್ ಫೋರ್ಸ್ ಅಂದರೆ ಮೀನಿಂಗ್ ಏನು ಹೇಳಿ? ಫಸ್ಟ್ ಒಂದು ಫೋರ್ಸ್ ಇದ್ದಿತ್ತು, ಇನ್ನೊಂದು ಫೋರ್ಸ್ ಆಯಿತು. ಯಾಕೆ ಹೇಳಿ? ರಿಲೇಟಿವ್ ಪರ್ಮಿಟಿವಿಟಿ ಇಂಟ್ರೊಡ್ಯೂಸ್ ಮಾಡಿ ಆದಮೇಲೆ ಇನ್ನೊಂದು ಫೋರ್ಸ್ ಆಯಿತು. ವಾಟ್ ಈಸ್ ದ ಚೇಂಜ್ ಇನ್ ಫೋರ್ಸ್? ಚೇಂಜ್ ಇನ್ ಫೋರ್ಸ್ ಏನು ಮಾಡ್ತೀರಾ ಹೇಳಿ? F1 ಫಸ್ಟಿಗೆ ಏನು ಫೋರ್ಸ್ ಇದ್ದಿತ್ತು ಮೈನಸ್ F2 ಮಾಡಿ. F1 ಮೈನಸ್ F2 ಅಲ್ವಾ? ಇಲ್ಲೇ ಮಾಡ್ತೇನೆ. F1 ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ? 72 ಇಂಟು 10⁻⁻9 ಅಲ್ವಾ? ಮೈನಸ್ F2 ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ? 14.4 ಇಂಟು 10⁻⁻9. ಎರಡು ಕೂಡ 10⁻⁻9 ಅಲ್ವಾ? ಹಾಗಾದರೆ 10⁻⁻9 ಔಟ್ಸೈಡ್ ಇಡೋಣ. 14 ಪಾಯಿಂಟ್ ಇದು. 10⁻⁻9 ಔಟ್ಸೈಡ್ ಇಡೋಣ. ಏನಾಗುತ್ತೆ ಈಗ? 72 ಮೈನಸ್ 14.4 ಮಾಡಿದರೆ ಎಷ್ಟಾಗುತ್ತೆ? 57.6 ಆಗುತ್ತೆ ಸ್ಟೂಡೆಂಟ್ಸ್. 57.6 ಇಂಟು 10⁻⁻19 ನ್ಯೂಟನ್ ಅಷ್ಟೇ. 57.6. ಸಿಂಪಲ್ ಅಲ್ಲ? ಚೇಂಜ್ ಇನ್ ಫೋರ್ಸ್. ಚೇಂಜ್ ಇನ್ ಫೋರ್ಸ್ ಅಂದರೆ ಎಂತ? ಫಸ್ಟ್ ಒಂದು ಫೋರ್ಸ್ ಇದ್ದಿತ್ತು, ಅದಾದಮೇಲೆ ರಿಲೇಟಿವ್ ಪರ್ಮಿಟಿವಿಟಿ ಇಂಟ್ರೊಡ್ಯೂಸ್ ಮಾಡಿ ಆದಮೇಲೆ ಇನ್ನೊಂದು ಫೋರ್ಸ್ ಬಂತು. F1 ಮೈನಸ್ F2 ಮಾಡಿದ್ರೆ ದಟ್ ಇಸ್ ಅ ಚೇಂಜ್ ಇನ್ ಫೋರ್ಸ್. ಕರೆಕ್ಟಾ? ಸೊ ಡಿ ಕ್ವಶನ್ ನೋಡಿ. ಡಿ ಏನು ಹೇಳಿದ್ದಾರೆ? ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ವೆನ್ ದೇ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್. ಈಗ ಎಂತ ಮಾಡ್ತಾರಂತೆ? ಆ ಎರಡು ಚಾರ್ಜನ್ನು ಫಸ್ಟಿಗೆ ಒಂದಿಷ್ಟು ಡಿಸ್ಟೆನ್ಸಲ್ಲಿ ಇದ್ದಿತ್ತು. ಎರಡು ಚಾರ್ಜ್ಗಳು ಒಂದಿಷ್ಟು ಡಿಸ್ಟೆನ್ಸಲ್ಲಿ ಇದ್ದಿತ್ತು. ಲೈಕ್ ಇಲ್ಲಿದ್ದಿತ್ತು ಅಂತ ಎಣಿಸ್ಕೊಳ್ಳಿ. ಒಂದಿಷ್ಟು ಡಿಸ್ಟೆನ್ಸಲ್ಲಿ ಇದ್ದಿತ್ತು ಚಾರ್ಜ್. ಇದು Q1 ಅಂತ ತಗೊಂಡ್ರೆ ಇದನ್ನು Q2 ಅಂತ. ಈಗ ಈ ಚಾರ್ಜ್ಗಳನ್ನ ಡಿಸ್ಟೆನ್ಸಿಂದ ಏನು ಮಾಡ್ತಾರಂತ ಕೇಳಿದರೆ ಇದು ಮಾಡ್ತಂತೆ ಕಾಂಟ್ಯಾಕ್ಟ್. ಇಲ್ಲಿ Q1 ಇಲ್ಲಿ Q2 ಅಂದರೆ ಏನು ಹೇಳ್ತಾ ಇದ್ದಾರೆ? ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ವೆನ್ ದೇ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್. ಎರಡೂ ಕಾಂಟ್ಯಾಕ್ಟ್ ತೊಗೊಂಡು ಬಂದ್ರಂತೆ. ಆವಾಗ ಫೋರ್ಸ್ ಏನು? ಆ್ಯಂಡ್ ದೆನ್ ರಿಪ್ಲೇಸ್ಡ್ ಇನ್ ದ ಇನಿಷಿಯಲ್ ಪೊಸಿಷನ್. ಈಗ ಫಸ್ಟಿಗೆ ದೂರ ಇದ್ದಿತ್ತು, ಈಗ ಅದನ್ನು ಕಾಂಟ್ಯಾಕ್ಟೇ ತೊಗೊಂಡು ಬಂದರು, ತೊಗೊಂಡು ಬಂದು ಪುನಃ ದೂರ ಇಟ್ಟರು. ಇವಾಗ ಫೋರ್ಸ್ ಏನು?
ಫಸ್ಟಿಗೆ ದೂರ ಇದ್ದಿದ್ದಕ್ಕೆ ನಾವು ಇಲ್ಲೆಲ್ಲ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತು ಕರೆಕ್ಟಾ. ಈಗ ಫೋರ್ಸ್ ದೂರ ಇದ್ದದನ್ನು ಪುನಃ ಹತ್ತಿರ ತೊಗೊಂಡು ಬಂದರು, ಕಾಂಟ್ಯಾಕ್ಟಿಗೆ ತೊಗೊಂಡು ಬಂದು ಪುನಃ ದೂರ ಇಟ್ಟರು. ಆವಾಗ ಏನು ಫೋರ್ಸ್ ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಿ, ಆಫ್ಟರ್ ಕಾಂಟ್ಯಾಕ್ಟ್ ಮಾಡಿದ ನಂತರ ಏನಾಗುತ್ತೆ ಗೊತ್ತುಂಟಾ. ಕಾಂಟ್ಯಾಕ್ಟ್ ಮಾಡಿದ ನಂತರ ಕ್ಯೂ ಈಸ್ ಈಕ್ವಲ್ಸ್ ಟು ಎರಡರದ್ದು ಚಾರ್ಜನ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಏನಾಗುತ್ತೆ ಆವಾಗ 10 + 20, ಒಂದು ಚಾರ್ಜ್ 10, ಇನ್ನೊಂದು ಚಾರ್ಜ್ 20, 10 + 20 30 ಅಲ್ವಾ. 30 ಡಿವೈಡೆಡ್ ಬೈ 2 ಆಗುತ್ತೆ. 30 ಡಿವೈಡ್ ಬೈ 2 ಅಂದರೆ ಏನಾಗುತ್ತೆ. ಸೊ 10 ಇಲ್ಲಿ ಎಷ್ಟು ಹೇಳಿ 10 × 10⁻⁻9 ಪ್ಲಸ್ 20 × 10⁻⁻9 ಡಿವೈಡೆಡ್ ಬೈ 2. 10 + 20 ಮಾಡ್ತೇನೆ ಡಿವೈಡ್ ಬೈ 2 × 10⁻⁻19 ಹೇಗಿದ್ರು ಕಾಮನ್ ಅಲ್ಲ, ಔಟ್ಸೈಡ್ ತೆಗಿತೇನೆ. ಇದು ಎಷ್ಟಾಗುತ್ತೆ ನೋಡಿ ಈಗ ಆನ್ಸರ್ 15 × 10⁻⁻9 ಇದು -9 ಕೂಲಮ್ ಆಗುತ್ತಾ. ಸೊ 15 × 10⁻⁻9 ಕೂಲಮ್ ಸ್ಟೂಡೆಂಟ್ಸ್. ಇದು ಚಾರ್ಜ್ ಕ್ಯೂ, ಫೋರ್ಸ್ ಅಲ್ಲ, ಚಾರ್ಜ್ ಫೈಂಡ್ ಔಟ್ ಮಾಡ್ತಾ ಇರೋದು ಆಯಿತಾ. ಈಗ ನೋಡಿ ಕ್ಯೂ ಬಂತಲ್ಲ ನಮ್ಗೆ ಆನ್ಸರ್, ಇಲ್ಲಿ ಕ್ಯೂ ಬಂತಲ್ಲ. ಸೊ Q1 ಮತ್ತು Q2 ಎರಡು ಈಕ್ವಲ್ ಆಗಿರುತ್ತೆ. ಯಾಕೆ ಕೇಳಿದ್ಯಾರ, ಆಫ್ಟರ್ ಕಾಂಟ್ಯಾಕ್ಟ್ ಅವ್ರು ಕೇಳ್ತಾ ಇರೋದಲ್ವಾ. ಸೊ ಅವಾಗ ಎರಡರದ್ದು ಆನ್ಸರ್ ಎಷ್ಟಾಗುತ್ತೆ 15 × 10⁻⁻19 ಕೂಲಮ್ ಆಗುತ್ತೆ. ಓಕೆ. ಸೊ ಈಗ ಫೋರ್ಸ್ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ಏನು ಸೇಮ್, ಫೋರ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಎಲ್ಲದಕ್ಕೂ ಸೇಮ್ ಅಲ್ವಾ. 1/4πε0 × Q1 Q2 ಡಿವೈಡೆಡ್ ಬೈ d². ಇಲ್ಲಿ 1/4πε0 ನಾನು ಪುನಃ ಫಾರ್ಮುಲಾ ಬರಿತಾ ಇದ್ದೇನೆ ಇಂಟು Q1 Q2 ಡಿವೈಡೆಡ್ ಬೈ d². 1/4πε0 ಅಂದರೆ ಏನಂತ ಹೇಳಿದ್ದೇನೆ 9 × 10⁻9 ಇಂಟು Q1 ಮತ್ತು Q2 ಎರಡರದ್ದು ಸೇಮ್ ಅಲ್ಲ 15 × 10⁻⁻9 ಇಂಟು ಹೇಗೇನು ಅದೇ ಅಲ್ವಾ 15 × 10⁻⁻9 ಡಿವೈಡೆಡ್ ಬೈ d² ಅಂದರೆ ಏನು, ಡಿ ಅಂದರೆ ಡಿಸ್ಟೆನ್ಸ್ ಏನು ಚೇಂಜ್ ಮಾಡಲಿಲ್ಲ ಅವರು 5² ಸರಿಯಾ. ಇಲ್ಲಿ +9 -9 ಕ್ಯಾನ್ಸಲ್ ಮಾಡಿ 5² ಅಂದರೆ ಏನಾಗುತ್ತೆ ಹೇಳಿ, ಇಲ್ಲಿ 5 × 5 ಅಲ್ವಾ. 5 1s 5 3s 5 1s 5 3s 9 3s 27 27 × 3 ಅಂದರೆ ಎಷ್ಟಾಗುತ್ತೆ 81 ಇಂಟು ಇನ್ನೇನು ಉಳಿದಿದೆ ಇಲ್ಲಿ 10⁻⁻9 ಇದು ನ್ಯೂಟನ್. ಅಷ್ಟೇ ಸ್ಟೂಡೆಂಟ್, ಬೇರೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ಆಫ್ಟರ್ ಕಾಂಟ್ಯಾಕ್ಟ್ ನಿಮ್ಗೆ ಇಲ್ಲಿ ಇವೆರಡರದ್ದು ಚಾರ್ಜನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು ಆಫ್ಟರ್ ಕಾಂಟ್ಯಾಕ್ಟ್. ಅದೇ ವ್ಯಾಲ್ಯೂ ಏನು ಆನ್ಸರ್ ಬರುತ್ತೆ ಕ್ಯೂ, ಅದೇ ವ್ಯಾಲ್ಯೂ Q1ಗೂ ಸೇಮ್ Q2ಗೂ ಸೇಮ್ ಆಫ್ಟರ್ ಕಾಂಟ್ಯಾಕ್ಟ್. ಓಕೆ, ಇದು ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 2 ಚಾರ್ಜಸ್ 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ಆಫ್ ಹೈಪಾಟಿನಸ್ BC ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಫ್ ಸೈಡ್ BC. ಇದೊಂದು ಚೂರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಫ್ ಸೈಡ್ AB = 3 ಮೀಟರ್. ನೋಡಿ ಒಂದು ಟ್ರಯಾಂಗಲ್, ಈಗ ನಾನು ಟ್ರಯಾಂಗಲಲ್ಲಿ ಬಿಡಿಸ್ತೇನೆ ನೋಡಿ, ಟ್ರಯಾಂಗಲ್ ಬಿಡಿಸ್ತೇನೆ ನೋಡಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಫ್ ಸೈಡ್ AB ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, AB 3 ಮೀಟರ್ ಅಂತ ಕೊಟ್ಟಿದ್ದಾರೆ. AC 4 ಮೀಟರ್. AC ಅಂದರೆ ನಾನು ಇಲ್ಲಿ ತಗೊಳ್ತೇನೆ ಈಗ, ಇದು C ಇದೆಷ್ಟು ಅಂತ ಹೇಳಿದ್ದಾರೆ 4 ಮೀಟರ್ ಅಂತೆ ಹೇಳ್ತಾರೆ. 2 ಚಾರ್ಜಸ್ 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಎಟ್ ದ ಕಾರ್ನರ್ಸ್ ಆಫ್ ಹೈಪಾಟಿನಸ್. ಇದರ ಹೈಪಾಟಿನಸ್ ಯಾವುದು ಇದಲ್ವಾ, ಇದು ಹೈಪಾಟಿನಸ್ ಆಗುತ್ತೆ. ಚಾರ್ಜನ್ನ ಎಲ್ಲಿಟ್ಟಿದ್ದಾರಂತೆ, ಹೈಪಾಟಿನಸ್ನ ಕಾರ್ನರಲ್ಲಿ ಇಟ್ಟಿದ್ದಾರಂತೆ. ಅಂದರೆ ಎಲ್ಲಿ, B-ಯಲ್ಲಿ 10 ನ್ಯಾನೋಕೂಲಮ್ ಅಂತ ತಗೊಂಡ್ರೆ C-ಯಲ್ಲಿ ಎಷ್ಟು ನ್ಯಾನೋಕೂಲಮ್ ಅಂತ ಹೇಳಿ ತಗೊಳ್ಬೋದು ನಾವು 20 ನ್ಯಾನೋಕೂಲಮ್. ಕರೆಕ್ಟಾ, ಸರಿ ಅಲ್ಲ. ಕಾರ್ನರ್ಸ್ ಆಫ್ ಹೈಪಾಟಿನಸ್ ಅಂತಿದ್ದಾರೆ, ದಟ್ ಈಸ್ ವೈ. ಓಕೆ, ಅದಾದಮೇಲೆ ಇದಿಷ್ಟ ಆಯಿತಾ. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಕಾರ್ನರ್ A. ಇಲ್ಲಿ ಏನು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಇಲ್ಲಿ ನೋಡಿ. B ಅನ್ನೋದು C ಅನ್ನೋದು ಈ ಡಿರೆಕ್ಷನ್ ಆಫ್ ಫೋರ್ಸ್ ಆಗ್ತಾ ಇರತ್ತಾ, B ಅನ್ನೋದು ಈ ಡಿರೆಕ್ಷನ್ ಆಫ್ ಫೋರ್ಸ್ ಆಗ್ತಾ ಇರುತ್ತೆ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇದನ್ನು. ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಇರುತ್ತಾ, ಸೊ ಇದು. ಸೊ ನಾವು ಇದನ್ನೀಗ ಜಾಯಿನ್ ಮಾಡೋಣ. ಓಕೆ, ಈ ಥರ ಮಾಡಬೇಕು. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ರಿಸಲ್ಟೆಂಟ್ B-ಯಿಂದ ರಿಸಲ್ಟೆಂಟ್ ಫೋರ್ಸ್. ಸೊ ಅವ್ರು ಕ್ವಶನ್ ಕೇಳ್ತಾ ಇರೋದು, ಕ್ವಶನ್ ಏನು ಕೇಳಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಕಾರ್ನರ್ A. ಇಲ್ಲಿ ಎಷ್ಟು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇದೆ. ಇಫ್ ಅ ಚಾರ್ಜ್ ಆಫ್ 2 ನ್ಯಾನೋಕೂಲಮ್ ಇಸ್ ಪ್ಲೇಸ್ಡ್ ಎಟ್ ಅ ಕಾರ್ನರ್ A. ಇಲ್ಲಿ 2 ನ್ಯಾನೋಕೂಲಮ್ನ ಚಾರ್ಜನ್ನು ಇಟ್ಟರೆ ಇಲ್ಲಿ ಎಷ್ಟು ಫೋರ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಅದಾದಮೇಲೆ ಎರಡನೇ ಕ್ವಶನ್, ಡಿರೆಕ್ಷನನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಮತ್ತು ಡಿರೆಕ್ಷನ್ ಕೇಳಿದ್ದಾರೆ. ಸರಿ, ಫಸ್ಟಿಗೆ ನಾವು ಮಾಡೋದು ಎಲ್ಲದು ಸೇಮ್ ಸ್ಟೂಡೆಂಟ್ಸ್. ಇಲ್ಲಿ 3 ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್ 4 ಮೀಟರ್ 2 ನ್ಯಾನೋಕೂಲಮ್ ಆಯಿತಾ. ಇದಿಷ್ಟನ್ನು ನಾವು ಥೀಟಾ ಅಂತ ತಗೊಳ್ಬೋದು ಆ್ಯಂಗಲ್. ಇಲ್ಲಿ ಆ್ಯಕ್ಚುಲಿ 90 ಡಿಗ್ರಿ ಆಗಿದೆ, ಯಾಕಂದರೆ ಇದೆಲ್ಲ ಸ್ಕ್ವೇರ್ ಅಂತ ಬಂದರೆ ಇಲ್ಲಿ 90 ಡಿಗ್ರಿ ಆಗುತ್ತಾ, ಥೀಟಾ ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ಇದನ್ನು ಫೋರ್ಸ್ 1 ಅಂತ ತಗೊಳ್ಳೋಣ ಫ್ರಮ್ B. C-ಯಿಂದ ಫೋರ್ಸ್ 2 ಅಂತ ತಗೊಳ್ಳೋಣ.
ಈ ನೆಟ್ ಫೋರ್ಸ್ ರಿಸಲ್ಟೆಂಟ್ ಫೋರ್ಸ್ ಇದನ್ನು ಎಫ್ ಅಂತ ತಗೊಳ್ಳೋಣ. ಸರಿಯಾ? ಓಕೆ ಸ್ಟೂಡೆಂಟ್ಸ್, ಈಗ ಫೋರ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? ಫಸ್ಟ್ ಫಾರ್ಮುಲಾ ಹಾಕೋಣ. ಏನು ಫಾರ್ಮುಲಾ? ಎಫ್ ಇಸ್ ಈಕ್ವಲ್ಸ್ ಟು 1/4πε0 ಇಂಟು Q1 Q2 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಫೋರ್ಸ್ 1 ಈಗ ನೋಡೋಣ. ಫಸ್ಟಿಗೆ 10 ನ್ಯಾನೋ ಕೂಲಮ್, ಇದು 2 ನ್ಯಾನೋ ಕೂಲಮ್ ಮೇಲೆ ಫೋರ್ಸ್ ಆಗ್ತಾ ಇರತ್ತೆ. ಇಲ್ಲಿದೆ ನೋಡಿ, ಇದು ಯಾವ ಫೋರ್ಸ್? F1 ಫೋರ್ಸ್ ಅಲ್ವಾ? ಸೊ ಅದನ್ನು ಎಂತ ಮಾಡೋಣ? ಫೋರ್ಸ್ ಆನ್ 2 ನ್ಯಾನೋ ಕೂಲಮ್. ಯಾರು ಆಗ್ತಾ ಇರೋದು ಫೋರ್ಸನ್ನು? ಡ್ಯೂ ಟು 10 ನ್ಯಾನೋ ಕೂಲಮ್. ಈ 10 ನ್ಯಾನೋ ಕೂಲಮ್ ಅನ್ನೋದು 2 ನ್ಯಾನೋ ಕೂಲಮ್ ಮೇಲೆ ಫೋರ್ಸ್ ಆಗ್ತಾ ಇದೆ. ಇದಕ್ಕೆ ಮಾಡೋಣ. ಈಗ ಏನು ಫಾರ್ಮುಲಾ ಹಾಕೋಣ? F1 ಅಂತ ತಗೊಳ್ಳೋಣ. ಯಾಕಂದರೆ 2 ಇದೆ. ಈ 2 ನ್ಯಾನೋ ಕೂಲಮ್ ಮೇಲೆ 10 ನ್ಯಾನೋ ಕೂಲಮ್ಮು ಫೋರ್ಸ್ ಆಗುತ್ತೆ, 2 ನ್ಯಾನೋ ಕೂಲಮ್ ಮೇಲೆ 20 ನ್ಯಾನೋ ಕೂಲಮ್ಮು ಫೋರ್ಸ್ ಆಗುತ್ತಲ್ವಾ? ಫೋರ್ಸ್ F1 ಇಸ್ ಈಕ್ವಲ್ಸ್ ಟು 1/4πε0. ಇಲ್ಲಿ ಫಾರ್ಮುಲಾ ಇದೆಯಲ್ಲ, ನಂಗೆ 1/4πε0 ಅಂದರೆ ನಾನು ಆವಾಗಲೇ ಹೇಳಿದ್ದೆ 9 × 10⁹9. ಸರಿಯಾ? ಇಂಟು ಈಗ Q1 ಏನಾಗುತ್ತೆ ಅಂತ ಕೇಳಿದರೆ ಚಾರ್ಜ್ 1, ಅದನ್ನ ಯಾವ್ದು ತಗೊಳ್ಳೋಣ? 2 ತಗೊಳ್ಳೋಣ. ಇಂಟು 10⁻⁹9. Q2 ಏನಾಗುತ್ತೆ? ಇದ್ರ ಮೇಲೆ ಯಾವ ಚಾರ್ಜ್ ಆಗ್ತಾ ಇರೋದು? 10 ಅಲ್ವಾ? 10 × 10⁻⁹9. ಕರೆಕ್ಟ್? ನ್ಯಾನೋ ಕೂಲಮ್ ಇದೆ, ಅದನ್ನು ಕನ್ವರ್ಟ್ ಮಾಡ್ತಾ ಇರೋದು. ಇವೆರಡರ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ 3 ಅಂತ ಹೇಳಿದ್ದಾರೆ, 3 ಸ್ಕ್ವೇರ್. ನಾವು ಇದಕ್ಕೆ ಮಾಡ್ತಾ ಇರೋದು ಬಿ, ದ ಫೋರ್ಸ್ ಎಕ್ಸರ್ಟೆಡ್ ಬೈ 10 ನ್ಯಾನೋ ಕೂಲಮ್ ಆನ್ 2 ನ್ಯಾನೋ ಕೂಲಮ್, ರೈಟ್? ಸೊ 3 ಸ್ಕ್ವೇರ್ ಆಗುತ್ತೆ ಡಿಸ್ಟೆನ್ಸ್. ಸರಿಯಾ? ಈಗ ಇಲ್ಲಿ ನೋಡಿ, ಇದು ಕ್ಯಾನ್ಸಲ್ ಮಾಡ್ತೀರಾ. ಹೇಗೆ ನಾವು 3 ಸ್ಕ್ವೇರ್ನ ಏನಂತ ಬರೀಬೋದು? ಈ 3 ಸ್ಕ್ವೇರ್ ಈ 9 ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ವಾ? 2 10s ಎಷ್ಟಾಗುತ್ತೆ? 20 ಆಗುತ್ತೆ. 20 × 10⁻⁻9 ನ್ಯೂಟನ್. ದಿಸ್ ಇಸ್ ಫೋರ್ಸ್ 1. ಸರಿಯಲ್ಲ ಸ್ಟೂಡೆಂಟ್ಸು? ಹಾಗೆ ಫೋರ್ಸ್ 2 ಮಾಡೋಣ. ಫೋರ್ಸ್ ಆನ್ ಯಾವುದ್ರ ಮೇಲೆ? ಎಗೇನ್ ಸೇಮ್. ಯಾವುದ್ರ ಮೇಲೆ? 2 ನ್ಯಾನೋ ಕೂಲಮ್ ಡ್ಯೂ ಟು ಯಾವುದಾಗ್ತಾ ಇರೋದು? 20 ನ್ಯಾನೋ ಕೂಲಮ್. ಎವ್ರಿಥಿಂಗ್ ಈಸ್ ಸೇಮ್, ಬಟ್ F2 ಅಂತ ತಗೊಳ್ಳೋಣ. ಇದೆಲ್ಲದು ಸೇಮ್ ಆಗುತ್ತೆ, 2ನೂ ಸೇಮ್ ಇರುತ್ತೆ, ಬಟ್ ಇಲ್ಲಿ ಎಂತ ಬರುತ್ತೆ? 20 ಆಗುತ್ತೆ. ಸರಿಯಾ? ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 4 ಸ್ಕ್ವೇರ್. 4 ಸ್ಕ್ವೇರ್ ಅಂದರೆ ನಾನು 4 × 4 ಅಂತ ಡೈರೆಕ್ಟ್ ಬರೆಯೋದಾ? ಈಗ ನೋಡಿ, 10⁻9 + 10⁻9. ಇಲ್ಲಿ ನೋಡಿ, 2 1s 2 2s. ಸರಿಯಾ? 2 1s 2 10s. ಓಕೆ, 2 5s 2 2s. ಕರೆಕ್ಟ್ ಅಲ್ಲ? ಇಲ್ಲಿ ಏನಾಯಿತು? 9 × 5 45 ಅಲ್ವಾ? ಇಲ್ಲಿ ಡಿವೈಡ್ ಬೈ 2 ಇದೆ. 45/2 ಅಂದರೆ 45/2 22.5 ಆಗುತ್ತಲ್ವಾ? ಇಂಟು 10⁻⁻9 ನ್ಯೂಟನ್. ಇದು ಫೋರ್ಸ್ 2 ಆಯಿತು. F1 ಆಯಿತು, F2 ಆಯಿತು. ಕ್ವಶನ್ ಕೇಳಿದ್ದವರು ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್. ಕ್ವಶನ್ ಕೇಳಿದ್ದು ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್. ಅದಕ್ಕೆ ನಾವು ಫೋರ್ಸ್ 1 ಮತ್ತು ಫೋರ್ಸ್ 2 ಮಾಡಿದ್ದೇವೆ. ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್ ಯಾವುದ್ರ ಮೇಲೆ? ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ 2 ನ್ಯಾನೋ ಕೂಲಮ್ ಮೇಲ್ಗಡೆ ಅಲ್ವಾ? ಕರೆಕ್ಟ್ ಅಲ್ಲ? ಫಾರ್ಮುಲಾ ಏನು ಹೇಳಿ? F ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದರೆ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ. ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ಇದು ಫಾರ್ಮುಲಾ ಮ್ಯಾಗ್ನಿಟ್ಯೂಡ್. ಥೀಟಾ ಅಂದರೆ 90 ಡಿಗ್ರಿ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನಾನು ಹೇಳಿದ್ದೆಲ್ಲ ನೋಡಿ, ಇದು ಥೀಟಾ, ಇದೇನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಇಲ್ಲಿದೆ ನೋಡಿ, 90 ಡಿಗ್ರಿ ಆಗುತ್ತೆ. ಇದು 90 ಡಿಗ್ರಿ ಆಗುತ್ತೆ. ಸರಿಯಾ? ಹಾಕೋಣ ಫಾರ್ಮುಲಕ್ಕೆ. F ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ F1 ಅಂದರೆ ಏನು ಬಂತು ನಮ್ಗೆ? ಇಲ್ಲಿ ನೋಡಿ, ಫೋರ್ಸ್ 1 20 × 10⁻⁻9. ಫೋರ್ಸ್ 2 ಎಷ್ಟು? 22.5 × 10⁻⁻9. ಸಬ್ಸ್ಟಿಟ್ಯೂಟ್ ಮಾಡೋಣ. 20 × 10⁻⁻9 ಅದರದ್ದು ಸ್ಕ್ವೇರ್ ಪ್ಲಸ್ ಆಮೇಲೆ ಏನು ಬಂತು? 22.5 × 10⁻⁻9 ಅದರದ್ದು ಸ್ಕ್ವೇರ್. ಸರಿಯಲ್ಲ? ಸ್ಕ್ವೇರ್ ಮಾಡಿ ಆದಮೇಲೆ ಪ್ಲಸ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಡೈರೆಕ್ಟ್ ಇದನ್ನು 0 ಅಂತ ತಗೊಳ್ಬೋದಾ? ಸಿಂಪಲ್. ಯಾಕಂತ ಕೇಳಿದರೆ ಕಾಸ್ ಥೀಟಾ ಎಷ್ಟು? 90 ಡಿಗ್ರಿ ಅಂತ ಹೇಳಿದ್ಯಲ್ಲ. ಇಲ್ಲಿ ನೋಡಿ, ಕಾಸ್ 90 ಡಿಗ್ರಿ 0 ಅಂತ. ಕಾಸ್ 90 ಡಿಗ್ರಿ ವ್ಯಾಲ್ಯೂ ಏನು? 0 ಅಲ್ವಾ? 0 ಡಿಗ್ರಿ ಅಲ್ಲ, 0. ಕಾಸ್ 90 0 ಅಲ್ವಾ? ಇಲ್ಲಿ 0 × ಸಮಥಿಂಗ್ 0ನೇ ಆಗುತ್ತಲ್ಲ. ಸೊ ನಾನೇನು ಬರೆಯೋದು ಅಗತ್ಯ ಇರೋದಿಲ್ಲ ಅಲ್ವಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ಸ್ಟೂಡೆಂಟ್ಸ್. ಸಿಂಪ್ಲಿಫೈ ಮಾಡಲಿಕ್ಕೆ ಗೊತ್ತಾಗುತ್ತಲ್ಲ ಸ್ಟೂಡೆಂಟ್ಸ್? ಇದನ್ನು ಸಿಂಪ್ಲಿಫೈ ಮಾಡೋದು, ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು. ಇದನ್ನು ನಿಮಗೆ ಹೇಗಿದ್ರು ಕ್ಯಾಲ್ಸಿ ಇರುತ್ತೆ, ಸಿಂಪ್ಲಿಫೈ ಮಾಡ್ತೀರಾ? ನಾನು ಅದರಲ್ಲಿ ಮತ್ತು ಸಿಂಪ್ಲಿಫಿಕೇಷನ್ ಟೈಮ್ ಇದು ಮಾಡೋದಿಲ್ಲ. ಸಿಂಪ್ಲಿಫಿಕೇಷನ್ ಕಷ್ಟ ಆದರೆ ನಂಗೆ ಹೇಳಿ. 30.103 × 10⁻⁻9 ಬರುತ್ತೆ ಸ್ಟೂಡೆಂಟ್ಸ್. ಇದು ಅಲಾಂಗ್ ಯಾವುದಕ್ಕಿದು? ಅಲಾಂಗ್ ಇದನ್ನು ನಾವು ಸಿ ಎ ಅಲಾಂಗ್ AF. ಇಲ್ಲಿ ನೋಡಿ, ಇದು ಅಲಾಂಗ್ AF. ಸರಿಯಾ? ಇದು ಕ್ಯಾಲ್ಕುಲೇಷನ್ ಮಾಡಿ ಸ್ಟೂಡೆಂಟ್ಸ್. ಸ್ಕ್ವೇರ್ ರೂಟ್ ಇದು ಕ್ಯಾಲ್ಸಿ ಇರುತ್ತಲ್ಲ, ಕ್ಯಾಲ್ಸಿಲಿ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಆಯಿತು. ಎ ಕ್ವಶನ್ ಆಯಿತು.
ಬಿ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಎ ಕ್ವಶನ್ ಆಯಿತು, ಫೋರ್ಸ್ ಆಯಿತು, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆಯಿತು. ಡಿರೆಕ್ಷನ್ ಇದು ಇಂಪಾರ್ಟೆಂಟ್. ಡಿರೆಕ್ಷನ್ ಆಫ್ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ. ಡಿರೆಕ್ಷನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ? ಡಿರೆಕ್ಷನ್ ಆಫ್ ಮ್ಯಾಗ್ನಿಟ್ಯೂಡ್ ಟ್ಯಾನ್ ಆಲ್ಫಾ, ಇಲ್ಲಿ ಬರೀತಾನೆ ಡಿರೆಕ್ಷನ್ ಆಫ್ ಮ್ಯಾಗ್ನಿಟ್ಯೂಡ್ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ? F2 sin theta divided by F1 plus F2 sin cos theta. ಇದು ನಿಮ್ಮ ಫಾರ್ಮುಲಾ. ಯಾವುದಕ್ಕಿದು? ಟ್ಯಾನ್ ಆಲ್ಫಾ. ಓಕೆ, ಈಗ ನಾನು ಇದನ್ನು F2 ಡಿವೈಡೆಡ್ ಬೈ F1 ಅಂತ ಬರಿಬೋದಾ? ವೈ? ಬಿಕಾಸ್ F2 ಡಿವೈಡೆಡ್ ಬೈ F1 ಅಂತ ಡೈರೆಕ್ಟ್ ಯಾಕೆ ಬರಿತಾ ಇದ್ದೆ ಕೇಳಿದರೆ, ತೀಟಾ 90 ಡಿಗ್ರಿ ಅಲ್ವಾ? ತೀಟಾ 90 ಡಿಗ್ರಿ, ಸೈನ್ 90 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ತೀಟಾ ಇಸ್ 90 ಡಿಗ್ರಿ, ರೈಟ್? ಯಾ, ತೀಟಾ ಇಸ್ 90 ಡಿಗ್ರಿ, ಸೈನ್ 90 ಡಿಗ್ರಿ, 1 ಆಗುತ್ತಲ್ಲ. 1 ಇಂಟು F2 ಏನಾಗುತ್ತೆ? F2ನೇ ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ ಕಾಸ್ ತೀಟಾ, ಕಾಸ್ 90 0 ಆಗುತ್ತೆ. 0 ಇಂಟು ಇದು ಅಂದರೆ 0 ಆಗುತ್ತೆ, ಪ್ಲಸ್ F1. ಸೊ ಇದಿಷ್ಟು 0 ಆಯ್ತು ಟರ್ಮ್. ಇದಿಷ್ಟು 0 ಆದರೆ F1 ಉಳಿತದಲ್ಲ. ಸೊ F2 ಬೈ F1 ಮಾಡೋದಾ? F2 ಅಂದರೆ ಆಲ್ರೆಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 22.5 ಇಂಟು 10⁻⁻9 ಡಿವೈಡೆಡ್ ಬೈ F1 ಅಂದರೆ ಏನಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು? 20 ಇಂಟು 10⁻⁻9 ಅಲ್ವಾ? ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ 22.5 ಮತ್ತು 10 ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದರೆ ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ಸ್ ಟು, ಇದನ್ನು ಸಿಂಪ್ಲಿಫೈ ಮಾಡಬೇಕು ಸ್ಟೂಡೆಂಟ್ಸ್ ನೀವು. ಎಷ್ಟು ಬರುತ್ತೆ ಆನ್ಸರ್? 1.125 ಬರುತ್ತೆ. ಇದು ಹೋಗುತ್ತೆ 10⁻⁻9 ಮೇಲೆ ಹೋಗುತ್ತೆ, +9 ಆಗುತ್ತೆ, ಅದು ಕಂಪ್ಲೀಟ್ 0 ಆಗಿ ಹೋಗುತ್ತೆ. ಇದು ಮೇಲೆ ಹೋದಾಗ ಏನು ಉಳಿತದೆ ಇಲ್ಲಿ? ನೀವು 22.5 ಡಿವೈಡ್ ಬೈ 20 ಮಾಡಿದರೆ 1.125 ಬರುತ್ತೆ. ಬಟ್ ನಮ್ಗೆ ಬೇಕಾಗಿರೋದು ಆಲ್ಫಾ. ಆಲ್ಫಾ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 1.125. ಯಾಕೆ ಹೇಳಿ? ನಮ್ಗೆ ಕೇಳಿದ್ದೇನವರು ಡಿರೆಕ್ಷನ್ ಕೇಳಿದ್ದು ಆಲ್ಫಾ. ಇದನ್ನು ನೀವು ಲಾಗ್ ಬುಕ್ಕಲ್ಲಿ ಇದರದ್ದು ಡಿಗ್ರಿ ಮತ್ತು ಮಿನಿಟನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲದಿದ್ದರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಮಾಡಿದರೆ ಬೆಟರ್ ಅಂದ್ಕೊಳ್ತೇನೆ ನಾನು. ಇದನ್ನು ಡಿಗ್ರಿ ಮತ್ತು 1.125 ಡಿಗ್ರಿ ಮತ್ತು ಮಿನಿಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ 48 ಡಿಗ್ರಿ 22 ಮಿನಿಟ್ ಆಗುತ್ತೆ ಸ್ಟೂಡೆಂಟ್ಸ್ ವಿತ್ AD. ಇಷ್ಟು ಬರೆದ್ರೆ ಇದು ನಿಮ್ಮ ಡಿರೆಕ್ಷನ್ ಕೊಸೈನ್ಸ್. ಸಿಂಪಲ್ ಸ್ಟೂಡೆಂಟ್ಸ್. ಇದನ್ನು ನೀವು ಲಾಗ್ ಬುಕ್ಕಲ್ಲಿ ಮಾಡಬೇಕು 1.125ನ. ಯಾಕಂದರೆ ಟ್ಯಾನ್ ಇನ್ವರ್ಸ್ ಆಫ್ 1.125 ಲಾಗ್ ಬುಕ್ಕಲ್ಲಿ ಇರುತ್ತೆ ಇನ್ವರ್ಸ್. ಇನ್ ಕೇಸ್ ನಿಮಗೆ ಸೈಂಟಿಫಿಕ್ ಕ್ಯಾಲ್ಸಿ ಎಲ್ಲೋ ಇಲ್ವಲ್ಲ, ಸೊ ಲಾಗ್ ಬುಕ್ಕಲ್ಲೇ ಮಾಡಿ. ಓಕೆ, ಸೊ ಇದು ನಿಮ್ಮ ಆನ್ಸರ್ ಅಷ್ಟೇ. ಹೋಪ್ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನಿಗೆ ಹೋಗ್ತೇನೆ. 2 ಚಾರ್ಜಸ್ 10 ನ್ಯಾನೋಕೂಲಮ್ 20 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ಆಫ್ ಹೈಪಾಟಿನಸ್ BC ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೇಮ್ ಅದೇ ಥರ ಕ್ವಶನ್ ಸ್ಟೂಡೆಂಟ್ಸ್, ಸೇಮ್ ಎಲ್ಲದು ಸೇಮ್. ಸೈಡ್ಸ್ ಆಫ್ AB, ಇದನ್ನು AB 3 ಮೀಟರ್ ಅಂತೆ, ನಾನು ಇದನ್ನು A ತಗೊಳ್ತೇನೆ, ಇದನ್ನು B ತಗೊಳ್ತೇನೆ. ಇದು 3 ಮೀಟರ್ ಅಂತ, ಇದು 4 ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಸೇಮ್ ಅದೇ ಆವಾಗ ಮಾಡ್ತಲ್ಲ ಅದೇ. ಇಲ್ಲಿಂದ ಹೀಗೆ ಫೋರ್ಸ್ ಇರುತ್ತೆ, ಇಲ್ಲಿಂದ ಹೀಗೆ ಫೋರ್ಸ್ ಇರುತ್ತೆ. ರಿಸಲ್ಟೆಂಟ್ ಹೀಗೆ ಮಾಡಿದರೆ ಇದನ್ನು ಜಾಯಿನ್ ಮಾಡಿ ಆವಾಗ ಮಾಡಿದ್ದು ಸೇಮ್. ಆವಾಗ ಇದೇನಾಗುತ್ತೆ? ತೀಟಾ, ಇದಿಷ್ಟು ಆ್ಯಂಗಲ್ನ ತೀಟಾ ಅಂತ ತಗೊಳ್ತಾರೆ. ಇಲ್ಲಿ ಕ್ವಶನ್ ನೋಡಿ, ಫೈನ್ ದ ಡಿರೆಕ್ಷನ್ ಇದಾಯ್ತಲ್ಲ. ಆಮೇಲೆ 10 ನ್ಯಾನೋಕೂಲಮ್ ಇಲ್ಲಿ ಬರುತ್ತೆ, 20 ನ್ಯಾನೋಕೂಲಮ್ ಇಲ್ಲಿ ಬರುತ್ತೆ. ಫೈನ್ ದ ಡಿರೆಕ್ಷನ್ ಆಫ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಇಂಪಾರ್ಟೆಂಟ್ ಏನಂತ ಕೇಳಿದರೆ ಇಲ್ಲಿ ಕೇಳಿದ್ದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಸ್ಟೂಡೆಂಟ್ಸ್. ಹಿಂದ್ಗಡೆ ಕೇಳಿದ್ದು ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಈಗ ಕೇಳ್ತಾ ಇರೋದಿಲ್ಲ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಸೇಮ್ ಕ್ವಶನಿಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಂತ ಕೇಳ್ತಾ ಇರೋದು ಅಲ್ವಾ? ಸೊ ಈಗ ನೋಡಿ, ಫಸ್ಟ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ E ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? E ಈಸ್ ಈಕ್ವಲ್ಸ್ ಟು 1/4πε0 ಇಂಟು Q ಡಿವೈಡೆಡ್ ಬೈ D². ಇಷ್ಟೇ ಫಾರ್ಮುಲಾ ಇದು. ಓಕೆ, ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಎಲ್ಲಿಗ A ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಫಸ್ಟ್ ಇದು ಕ್ಯಾಲ್ಕುಲೇಟ್ ಮಾಡೋಣ. ಯಾವುದಕ್ಕೆ? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಟ್ A, ಎಲ್ಲಿ? A ಅಲ್ಲಿ ಅಲ್ವಾ? ಡ್ಯೂ ಟು ಇದರಿಂದ ಆವಾಗ ಎಂತ ಮಾಡ್ತು? ಫೋರ್ಸ್ ಡ್ಯೂ ಟು 10 ನ್ಯಾನೋಕೂಲಮ್. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು 10 ನ್ಯಾನೋಕೂಲಮ್ ಅಷ್ಟೇ ಅಲ್ಲ. ಈಗ ಇಕ್ವೇಷನ್ 1 ನಾವು ಇದನ್ನು E1 E2 ಅಂತ ತಗೊಳ್ಳೋಣ. ಯಾಕಂದರೆ ಇಲ್ಲಿಂದ ಒಂದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಗುತ್ತೆ, ಇಲ್ಲಿಂದ ಮತ್ತೊಂದು ಇದೆಯಲ್ಲ 20 ನ್ಯಾನೋಕೂಲಮ್ಗೆ 1/4πε0 ಅಂದರೆ 9 × 10⁻9 ಇಂಟು Q ಅಂದರೆ ಏನು ಹೇಳಿ? ಚಾರ್ಜ್. ಇಲ್ಲಿ ಚಾರ್ಜ್ ಅಂದರೆ ಇದು ಸ್ಟೂಡೆಂಟ್ಸ್ 10 ತಗೊಂಡಿದ್ದಲ್ಲ ಅದನ್ನು ತಗೊಳ್ಬೇಕು. 10 × 10⁻⁻9 ಯಾಕಂದರೆ ನ್ಯಾನೋ
10⁻⁻9 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನು ಹೇಳಿದ್ದಾರೆ 3 ಸ್ಕ್ವೇರ್. ನಾನು 3 × 3 ಬರೆಯೋದಾ? ಈ 3 × 3 ಇದ್ರ ಜೊತೆ ಕ್ಯಾನ್ಸಲ್ ಮಾಡ್ಬೋದಾ? 10⁻⁹ ಅನ್ನು 10⁻⁻9 ಜೊತೆ ಕ್ಯಾನ್ಸಲ್ ಮಾಡೋದಾ? ಆವಾಗ E1 ಏನು ಬರುತ್ತೆ ನಿಮಗೆ 10 ಬರುತ್ತೆ. ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಕೇಳಲಿಕ್ಕೆ ಹೋಗಿ ನ್ಯೂಟನ್ ಪರ್ ಕೂಲಮ್ ಇದನ್ನು ಬರೀಲೇಬೇಕು ಸ್ಟೂಡೆಂಟ್ಸು. ಎಲ್ಲಿ? ಅಲಾಂಗ್ ಎ ಡಿ. ಇದು ಡಿ ಆಗುತ್ತೆ ಸ್ಟೂಡೆಂಟ್ಸ್. ಇದನ್ನು ಡಿ ಅಂತ ತಗೊಳ್ಳೆ, ಇದನ್ನು ಎಫ್ ಅಂತ ತಗೊಳ್ಳೆ, ಇದನ್ನು ಇ ಅಂತ ತಗೊಳ್ಳೆ, ಅಲಾಂಗ್ ಡಿ. ಯಾಕಂದರೆ ಫೋರ್ಸ್ ಆಗ್ತಿರೋದು ಇದಲ್ವಾ, ಈ ಡಿರೆಕ್ಷನ್ ಆಗುತ್ತೆ. ಇದು ಫೋರ್ಸ್ ಹಾಕಿದ್ರೆ ಈ ಡಿರೆಕ್ಷನ್ ಆಗುತ್ತೆ. ರಿಸಲ್ಟೆಂಟ್ ನೆಟ್ ಇದು ಇಲ್ಲಿ ಬರುತ್ತೆ ಅಷ್ಟೇ. ಸೊ 10 ನ್ಯೂಟನ್ ಪರ್ ಕೂಲಮ್ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ? ಓಕೆ, ಈಗ ಸೆಕೆಂಡ್ ಒನ್ ಮಾಡೋಣ. ಡ್ಯೂ ಟು 10 ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಎಲ್ಲದು ಅದೇ ಸ್ಟೂಡೆಂಟ್ಸ್. ಹಿಂದ್ಗಡೆ ಬರೆದಿದ್ರಲ್ಲ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಎ ಡ್ಯೂ ಟು 20 ನ್ಯಾನೋ ಕೂಲಮ್. ಆವಾಗ ಎಂತ ಆಗುತ್ತೆ? E2 = 9 × 10⁻⁹ ಇಂಟು 20 × 10⁻⁻9 ಡಿವೈಡೆಡ್ ಬೈ ಇಲ್ಲಿ ಡಿಸ್ಟೆನ್ಸ್ ಏನು ಹೇಳಿ 4 × 4. 4 1s 4 5s 20 ಅಲ್ಲ, ಯಾ 9 5s 44. ಇದು 22 ಸೇಮ್ 9 ಅಲ್ಲ, 10 and 20 9 × 20 4 ಸ್ಕ್ವೇರ್. ಇದೆಷ್ಟಾಗುತ್ತೆ ಸ್ಟೂಡೆಂಟ್ಸ್? ಇದು 9 × 10⁻⁹ 4 ಸ್ಕ್ವೇರ್ 4 × 4 5s. ಓಕೆ, ಇನ್ನೀಗ ಇಲ್ಲಿ ಏನು ಉಳಿದಿದೆ 5. 9 5s 45. 45 ಡಿವೈಡ್ ಬೈ 4 ಸ್ಟೂಡೆಂಟ್ಸ್. ಇದು 4 1s 4 1s 5 ರಿಮೈನಿಂಗ್, ಪುನಃ 1s 1 ರಿಮೈನಿಂಗ್ 0. ಸೊ ಅರೌಂಡ್ 11.2 ಬರುತ್ತೆ ಸ್ಟೂಡೆಂಟ್ಸ್. 11.2 ಇಂಟು ಇದು 10⁻⁻9 + 9 ಎರಡು ಕ್ಯಾನ್ಸಲ್ ಆಗಿದೆ. 11.25 ನ್ಯೂಟನ್ ಪರ್ ಕೂಲಮ್. ಸರಿಯಾ? E1 ಆಯಿತಾ, E2 ಆಯಿತಾ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎರಡಕ್ಕೂ ಆಯಿತಾ? ಕ್ವಶನ್ ಏನು ಕೇಳಿದ್ದವರು? 2 ಚಾರ್ಜಸ್ ಫೈನ್ ದ ಡಿರೆಕ್ಷನ್ ಆಫ್ ರಿಸಲ್ಟೆಂಟ್ ಅಂತ ಹೇಳಿದ್ದು. ಡಿರೆಕ್ಷನ್ ಇಲ್ಲಿ ನೋಡಿ, ಡಿರೆಕ್ಷನ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಕೇಳ್ದ ನಾವು ಏನು ಮಾಡಿತ್ತು ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಎಲ್ಲ ಮಾಡಿತ್ತಲ್ಲ, ಅದೇ ಥರ ಇಲ್ಲೂ ಮಾಡಬೇಕು. ಫಾರ್ಮುಲಾ ಏನು ಹೇಳಿ? ಈಗ ಆವಾಗ ಎಫಿಗೆ ಮಾಡಿದ್ದು, ಇವಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೆ ಮಾಡ್ತಾ ಇದ್ದಾವೆ. E1² + E2² + 2E1 E2 ಕಾಸ್ ಥೀಟಾ. ಈಗ ತೀಟ ಇಲ್ಲೂ ಕೂಡ 90 ಡಿಗ್ರಿನೇ ಅಲ್ವಾ, ಸೇಮ್ ಅಲ್ಲ, ತೀಟ 90 ಡಿಗ್ರಿ ಅಲ್ವಾ. ಸೊ E E1 ಎಷ್ಟು ಬಂತು? 10 ಅಲ್ಲ, 10² + E2 ಎಷ್ಟು ಬಂತು? 11.25 ಹೋಲ್ ಸ್ಕ್ವೇರ್. ಇದನ್ನು ನಾನು ಮಾಡೋದೇ ಇಲ್ಲ ಸ್ಟೂಡೆಂಟ್ಸ್. ಕಾಸ್ 90 ಎಷ್ಟು ಹೇಳಿ? 0 ಆಗುತ್ತಲ್ಲ. 0 ಆದರೆ ಇದಿಷ್ಟು ಕಂಪ್ಲೀಟ್ 0 ಆಗುತ್ತಲ್ಲ, ನೋ ನೀಡ್ ಆಫ್ ರೈಟಿಂಗ್ ಅಲ್ಲ. ಸೊ ಇದನ್ನು ನೀವು ಸ್ಕ್ವೇರ್ ಮಾಡಬೇಕು ಸ್ಟೂಡೆಂಟ್ಸು. ಇದನ್ನು ಸ್ಕ್ವೇರ್ ಮಾಡಿ ನೀವು ಆ್ಯಡ್ ಮಾಡಿದ್ರೆ ಇದು 100 ಆಗುತ್ತೆ. ಇದು ಅರೌಂಡ್ 126.6 ಆಗುತ್ತೆ. ಇದು ಸ್ಕ್ವೇರ್ ಮಾಡಿದರೆ 126.6 ಆಗುತ್ತೆ. ಇದು 100 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ? 226.6 ಆಗುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಸ್ಕ್ವೇರ್ ರೂಟನ್ನು. ಇದನ್ನು ಸ್ಕ್ವೇರ್ ರೂಟ್ ಮಾಡಿದಾಗ 15.05 ನ್ಯೂಟನ್ ಪರ್ ಕೂಲಮ್ ಅಲಾಂಗ್ AF. ಇಲ್ಲಿ ನೋಡಿ, ಇದಕ್ಕೆ ಈ ಫೋರ್ಸಿಗೆ ಸ್ಟೂಡೆಂಟ್ಸ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಲಾಂಗ್ AD, ಈ ಫೋರ್ಸಿಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಲಾಂಗ್ AF. ಹಿಂದ್ಗಡೆ ನೋಡಿ, ಇಲ್ಲೂ ಹಾಗೆ ಬರ್ದಿದ್ದಲ್ಲ, ವಿತ್ AD ಮತ್ತು AF ಬರ್ದಿದ್ದಲ್ಲ, ಕರೆಕ್ಟ್ ಅಲ್ಲ? ಈ ಫೋರ್ಸಿಗೆ ಇಲ್ಲಿ ನೋಡಿ, ಫಸ್ಟ್ ಫೋರ್ಸಿಗೆ tan α, ಇದು ಡಿರೆಕ್ಷನಲ್ಲಿ ಅಲಾಂಗ್ ವಿತ್ AD ಅಂತ ಹೇಳ್ತಾ ಇದ್ದಾರೆ. AD ಅಂದರೆ ಇಲ್ಲಿದು ABCD ಇದು ಸರಿಯಾ? ಸೊ ನೆನಪಿಟ್ಕೊಳ್ಳಿ, ಇದು ಬರೋದು ಇಂಪಾರ್ಟೆಂಟ್, ಅಲಾಂಗ್ AF ಬರೆಯೋದು ಇಂಪಾರ್ಟೆಂಟ್, ಅಷ್ಟೇ ಅಲ್ಲ? ಇಷ್ಟೇ ಕ್ವಶನ್ ಕೇಳಿದ್ದು, ಸರಿಯಾ ಸ್ಟೂಡೆಂಟ್? ಇಲ್ಲಿ 3 ಕ್ವಶನ್ ಆಗಿದೆ. ಇನ್ನು 3 ಕ್ವಶನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾನೆ ಇದರಿಂದ. ಅದಾದ ನಂತರ ನಿಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ತಾನೆ. ಮೇ ಬಿ ನಾನು ಲೈಟ್ ಇದರಲ್ಲಿ ಹೋಗ್ಬೋದು, ರಿಫ್ರಾಕ್ಷನ್ ಬೇಸಿಸ್ ಆರ್ ಕೆಪಾಸಿಟರ್ಸ್ ಮೇಲೆ ಹೋಗ್ಬೋದು, ನೋಡೋಣ. ಇದೊಂದು ಆಗಿದೆ. ಈ 3 ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇದೆ ನನ್ನ ಹತ್ರ ಕೇಳಿ. ಓಕೆ, ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ಹೇಳಿ, ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಈ ಥರ ಪ್ರಾಬ್ಲಮ್ ಬರುತ್ತೆ, ಇಂಪಾರ್ಟೆಂಟ್. ಯಾರಿಗಾದರೂ CET ಕ್ರಾಶ್ ಕೋರ್ಸ್ ಸೇರಬೇಕಂತಿದ್ರೆ ಆದಷ್ಟು ಬೇಗ ಸೇರ್ಕೊಳ್ಳಿ. ಈಗ ಬುಕ್ ಮಾಡ್ಕೊಳ್ಳಿ, ಲಾಸ್ಟ್ ಮೂಮೆಂಟಿಗೆ ಇದು ಮಾಡ್ಕೊಳ್ಳಿ. ನೀವು ಬುಕ್ ಮಾಡಿದ್ಮೇಲೆ ನೀವು ಸೇರಲೇಬೇಕಂತ ಏನು ಕಂಪಲ್ಸರಿ ಇಲ್ಲ, ಬಟ್ ಸೇರಿದರೆ ಬೆಟರ್ ಸ್ಟೂಡೆಂಟ್ಸ್. ನಿಮ್ಮ ಪಕ್ಕ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಓಕೆ, ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ಮಾಡೋದಕ್ಕಿಂತ ಯೂನಿಕಾಗಿ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ, ಸೇರೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಸ್ಲಾಟನ್ನು. ಓಕೆ, ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭ ದಿನ.